ಲಕ್ಷ್ಮೇಶ್ವರ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಮಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಬಸಾಪುರ ಗ್ರಾಮದ ಕೆರೆ ಅಭಿವೃದ್ಧಿಗೆ ಈ ಯೋಜನೆಯಿಂದ 835 ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕಾ ವಿರಕ್ತಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಮುಕ್ತಿ ಮಂದಿರ ಕ್ಷೇತ್ರ ಲಕ್ಷ್ಮೇಶ್ವರ ಹಾಗೂ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಮಾಜಿ ಶಾಸಕ ಜಿ.ಎಸ್. ಗಡ್ಡದೇವರಮಠ ಹಾಗೂ ಪ್ರಕಾಶ್ ಮಹಾದೇವಪ್ಪ ಜಾವೂರ್ ಹಾಗೂ ಜೆ. ಚಂದ್ರಶೇಖರ್ ಅವರು, ಮಾಜಿ ಶಾಸಕ ಗಂಗಣ್ಣ ಮಾನ್ಸೆಟ್ರವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ನೀರಿಲ್ಲದವರಿಗೆ ನೀರು ಕೊಡುವುದೇ ಧರ್ಮ. ಈ ಧರ್ಮ ಉಳಿಬೇಕು, ಆವಾಗ ಈ ಭೂಮಿ ಪಾವನ ಆಗುತ್ತೆ ಅಂತೇಳಿ ಬಹುಶಃ ಈ ಮಾತು ಎಷ್ಟು ಇವತ್ತು ಪೂಜ್ಯ ಹೆಗ್ಗಡೆಜಿ ಅವರು ಅರ್ಥಪೂರ್ಣವಾಗಿ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳವನ್ನ ಇವತ್ತು ನೋಡಿದ್ರೆ ಹಸಿದವರಿಗೆ ಊಟ ಸಿಗತ್ತೆ, ಸೂರಿಲ್ಲದವರಿಗೆ ಸೂರು ಕೊಡುವಂತ ಕೆಲಸ ಆಗತ್ತೆ, ಅದ್ರ ಜೊತೆಗೆ ನೀರಿಲ್ಲದವರಿಗೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಆಗತ್ತೆ ಅನ್ನುವಂಥದ್ದು 835ನೇ ಕೆರೆ ಇವತ್ತು ಈ ನಗರದಲ್ಲಿ ಇವತ್ತು ನಡೀತಾ ಇದೆ. ಬಂಧುಗಳೇ, ಇದು ಅದ್ಭುತವಾದಂತ ಒಂದು ಕಾರ್ಯಕ್ರಮ. ನಮ್ಮ ನಿರ್ದೇಶಕರು ಹೇಳಿದ್ರು, ಧರ್ಮಸ್ಥಳ ಸಂಸ್ಥೆ ಈ ಊರಿಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ ಯಾವುದೇ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಅಲ್ಲ, ಬದಲಿಗೆ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನ ಗ್ರಾಮದ ಬಡವರಿಗೆ, ಗ್ರಾಮಸ್ಥರಿಗೆ, ಈ ಭೂಮಿಗೆ, ಈ ಮಣ್ಣಿಗೆ ತಲುಪಿಸ್ಲಿಕ್ಕಾಗಿ ಮಂಜುನಾಥ ಸ್ವಾಮಿಯ ಕೈಗಳಾಗಿ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದಿದ್ದೇವೆ. ಇದು ಮಂಜುನಾಥ ಸ್ವಾಮಿ ಆಶೀರ್ವಾದ, ಅವನ ಆಜ್ಞೆ. ನಾವು ಯಾವುದೋ ಒಂದು ದುರುದ್ದೇಶದಿಂದ ಅಥವಾ ಯಾವುದೋ ಒಂದು ಇಲ್ಲಿಂದ ಕೊಂಡೋಗಲಿಕ್ಕೆ ನಾವು ಬಂದವರಲ್ಲ, ಬದಲಿಗೆ ಸ್ವಾಮಿಯ ಪ್ರಸಾದವನ್ನ ಇಲ್ಲಿ ತಲುಪಿಸಲಿಕ್ಕೆ ಬಂದಂತ ಒಂದು ವ್ಯಕ್ತಿಗಳು. ಹಾಗಾಗಿ ಕಳೆದ 15 ವರ್ಷಗಳಿಂದ ಅನೇಕ ರೀತಿಯಲ್ಲಿ ಇವತ್ತು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರ ಮೂಲಕ ಕೈಗಳಾಗಿ ನಾವು ಮಾಡ್ತಾ ಇದ್ದೇವೆ. ನಾವು ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರ ಪರಿವರ್ತನೆ, ಕುಟುಂಬದ ಪರಿವರ್ತನೆ, ಕೃಷಿಕರ ಪರಿವರ್ತನೆ, ಜೊತೆಗೆ ಸಮುದಾಯ ಅಭಿವೃದ್ಧಿಯಲ್ಲಿ ಅನೇಕ ಕೆಲಸಗಳು ನಡೀತಾ ಇದೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಗದಗ ಜಿಲ್ಲೆಗೆ ಪೂಜ್ಯರು ಕೊಟ್ಟಂತ ಕೊಡುಗೆ ಬಹುಶಃ ನಮ್ಮ ರಾಜ್ಯದ ಯಾವ ಜಿಲ್ಲೆಗೂ ಸಿಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಯಾಕೆ